ನಮಸ್ತೆ, ನಾನು ನಿಮ್ಮ ಪುಷ್ಪಾಂಜಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನು ಇವತ್ತು ಪಾವನಿ ಕಾಲೇಜಲ್ಲಿ ಎತ್ನಿಕ್ ಡೇ ಇದೆ. ಸೊ ಪಾವನಿ ರೆಡಿ ಆಗ್ತಿದ್ದಾಳೆ. ಹನಿ ಅವಳಿಗೆ ಹೆಲ್ಪ್ ಮಾಡ್ತಿದ್ದಾಳೆ. ಈಗ ಹನಿ ಸ್ವಲ್ಪ ಹಾಲಿಡೇಸ್ ಇರೋದ್ರಿಂದ ಮನೇಲಿ ಇದ್ದಾಳಲ್ವ, ನನಗೆ ತುಂಬ ಕೆಲಸಗಳಲ್ಲಿ ತುಂಬ ಸಹಾಯ ಆಗ್ತಿದೆ ಅಂತ ಹೇಳ್ಬೋದು. ಮತ್ತು ಕೆಲವು ಕೆಲಸಗಳು ಹೆಂಗಾಗ್ತಿದೆ ಅಂತಂದರೆ ತುಂಬ ಈಸಿಯಾಗಿ ಆಗೋಗ್ಬಿಡ್ತಿದೆ ನನಗೆ. ಅವಳು ಇರೋವರೆಗೂ ಓಕೆ, ಬಟ್ ಅವಳು ಹೋದ್ಮೇಲೆ ಮಗಳು ಹೋಗ್ತಿದ್ದಾಳೆ ಅನ್ನೋದು ಒಂದು ಬೇಸರ. ಆದರೆ ಕೆಲಸಗಳೆಲ್ಲ ಸ್ವಲ್ಪ ನನಗೆ ನಾನೇ ಮಾಡ್ಕೊಬೇಕು ಅನ್ನೋದು ಒಂದಾಗತ್ತೆ. ಸರಿ, ನೋಡೋಣ, ಏನೂ ಮಾಡೋಕ್ಕಾಗಲ್ಲ. ಇನ್ನು ಅಕ್ಕ ತಂಗಿ ಇಬ್ರು ಅಲ್ಲಿ ಅಂದರೆ ಪಾವನಿ ರೆಡಿ ಆಗ್ತಾ ಇರೋದ್ರಿಂದ ಹನಿನೂ ಜೊತೇಲಿ ಇದ್ದಾಳಲ್ವ. ಸೊ ಅವ್ರು ಬರೋ ಅಷ್ಟೊತ್ತಿಗೆ ನಾನು ಸ್ವಲ್ಪ ಕಿಚನ್ ಕೆಲಸಗಳನ್ನೆಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಇಲ್ಲ ಅಂದಿದ್ದಿದ್ರೆ ಈಗ ನಾನು ಅಲ್ಲಿ ಪಾವನಿಗೂ ಒಂದು ಸ್ವಲ್ಪ ಹೆಲ್ಪ್ ಮಾಡಿ ಆಮೇಲೆ ಬಂದು ಕಿಚನಲ್ಲಿ ಮಾಡ್ಕೊಬೇಕಿತ್ತು. ಸೊ ಇವಾಗ ಸ್ವಲ್ಪ ನನಗೆ ಆ ಪ್ರಾಬ್ಲಮ್ ಎಲ್ಲ ಏನೂ ಇಲ್ಲ. ಇನ್ನು ಪಾವನಿ ಯಾವ ರೀತಿ ರೆಡಿ ಆಗಿದ್ದಾಳೆ ಅನ್ನೋದು ನಾನು ಕೆಲವೊಂದು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ. ಸೊ ಈ ವಿಡಿಯೋನ ಮಿಸ್ ಮಾಡ್ದಿರಾ ನೀವು ಕಂಪ್ಲೀಟಾಗಿ ನೋಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತು ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ. ಸೊ ಬನ್ನಿ, ಹಾಗೇ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಇವತ್ತು ನಾನು ಅಗಾರೋ ಅವರ ಮಗ್ಮಾ ಏರ್ ಕಂಪ್ರೆಷನ್ ಲೆಗ್ ಮಸಾಜರ್ ವಿತ್ ಹ್ಯಾಂಡ್ ಹೆಲ್ಡ್ ಕಂಟ್ರೋಲರ್ ಬಗ್ಗೆ ಒಂದು ರಿವ್ಯೂನ ಕೊಡೋಣ ಅಂತ ಅನ್ಕೊಂಡಿದ್ದೀನಿ. ಇದು 3 ಮಸಾಜ್ ಮೋಡನ್ನು ಹೊಂದಿರತ್ತೆ. ಮತ್ತೆ ಇದು ಫೀಟ್, ಕಾಫ್ ಮತ್ತೆ ಥೈಗೆ ಮಸಾಜನ್ನ ಕೊಡುತ್ತೆ. ಅಂದ್ರೆ ಪಾದ, ಕಾಲು ಮತ್ತೆ ತೊಡೆ ಭಾಗ ಏನಿರತ್ತಲ್ವಾ ಅದಕ್ಕೆ ಇದು ಮಸಾಜನ್ನ ಕೊಡುತ್ತೆ. ಇನ್ನು ಇದು 1 ಇಯರ್ ವಾರಂಟಿ ಇರತ್ತೆ. ಇನ್ನು ಪವರ್ ಸೋರ್ಸ್ ಬಂದು ಕಾರ್ಡೆಡ್ ಎಲೆಕ್ಟ್ರಿಕ್ ಇಂದ ಇದು ವರ್ಕ್ ಆಗತ್ತೆ. ಮತ್ತೆ ಇದನ್ನ ಹಾಕೊಳ್ಳೋದು ಅಷ್ಟೇ ತುಂಬಾನೇ ಸುಲಭ ಆಗಿರತ್ತೆ. ಅವರೇ ಕೊಟ್ಬಿಟ್ಟಿರ್ತಾರೆ, ಅಂದ್ರೆ ಯಾವ ಕಾಲ್ಗೆ ಹಾಕೋಬೇಕು, ಅಂದ್ರೆ ಲೆಫ್ಟ್ ಲೆಗ್ ರೈಟ್ ಲೆಗ್ ಅಂತ ಹೇಳಿ. ಮತ್ತೆ ಎಲ್ಲ ವೆಲ್ಕ್ರೋ ಇರೋದ್ರಿಂದ ಹಾಕೊಳ್ಳೋದಕ್ಕೂ ಅಷ್ಟೇ ತುಂಬಾನೇ ಈಸಿ ಆಗಿರತ್ತೆ. ಇನ್ನ ಇದನ್ನ ನಾನು ಟ್ರೈ ಮಾಡ್ಬೇಕು ಅಂತ ಹೇಳಿ ಅನ್ಕೊಂಡೆ. ಆಮೇಲೆ ನಮ್ಮನೆಯವರು ನೆನ್ನೆ ಎಲ್ಲ ತುಂಬಾ ಓಡಾಡಿದ್ದೀನಿ, ನನ್ಗೆ ಕಾಲ್ ತುಂಬಾ ನೋವ್ತಾ ಇದೆ, ಕೊಡು ನಾನೇ ಒಂದ್ಸತಿ ಹಾಕೊಂಡ್ ನೋಡ್ತೀನಿ ಯಾವ ರೀತಿ ವರ್ಕ್ ಆಗತ್ತೆ ಅಂತ ಹೇಳಿದ್ರು. ಹಂಗಾಗಿ ಸರಿ, ಟ್ರೈ ಮಾಡಿ ನೀವೇ ಒಂದ್ಸತಿ ನನಗೆ ರಿವ್ಯೂ ಕೊಡಿ ಅಂತ ಹೇಳ್ದೆ. ಸೊ ಈಗ ಅವರೇ ಹಾಕೋತಾ ಇದ್ದಾರೆ. ಇನ್ನು 2 ಕಾಲ್ಗೂ ಸಪ್ರೇಟ್ ಆಗೇನೆ ಪಿನ್ಸ್ ನ ಕೊಟ್ಟಿರ್ತಾರೆ. ಅದನ್ನ ನಾವು ಈ ರಿಮೋಟ್ ಏನಿರತ್ತಲ್ವಾ ಅದ್ರೊಳಗಡೆ ಹಾಕೊಬೇಕಾಗತ್ತೆ. ಸೊ ಅಲ್ಲಿ ಹಪ್ ಅಂತ ಬರ್ದಿರ್ತಾರಲ್ವಾ, ಸೊ ಅದನ್ನ ನೀಟಾಗಿ ನೋಡ್ಕೊಂಡು ಹಾಕೊಂಡ್ರೆ ಆಯ್ತು. ಈ ರಿಮೋಟ್ ಅಲ್ಲಿ ನಿಮ್ಗೆ ಪವರ್ ಇಂಡಿಕೇಟರ್ಸ್, ಮೋಡ್ ಇಂಡಿಕೇಟರ್ಸ್, ಪ್ರೆಷರ್ ಇಂಡಿಕೇಟರ್ಸ್ ಅನ್ನ ಕೊಟ್ಟಿರ್ತಾರೆ. ಹಾಗೆ ಕೆಳಗಡೆ ಪವರ್ ಬಟನ್ ಅಂದ್ರೆ ಆನ್ ಅಂಡ್ ಆಫ್ ಇರತ್ತೆ. ಮತ್ತೆ ಎಂ ಅಂತ ಹೇಳಿ ಇರತ್ತೆ. ಅದರಲ್ಲಿ M1, M2, M3 ಅನ್ನೋದು 3 ಆಪ್ಷನ್ ಕೊಟ್ಟಿರ್ತಾರೆ. M1 ಅಂತ ಅಂದ್ರೆ ಸೀಕ್ವೆನ್ಸ್ ಮೋಡ್ ಅಂತ ಹೇಳಿ, M2 ಅಂತಂದ್ರೆ ಸರ್ಕ್ಯುಲೇಷನ್ ಮೋಡ್ ಅಂತ ಅಂದ್ಬಿಟ್ಟು, M3 ಅಂದ್ರೆ ಹೋಲ್ ಮೋಡ್ ಅನ್ನೋದು ಇರತ್ತೆ. ಹಾಗೆ ಅದ್ರ ಕೆಳಗಡೆ ನಿಮ್ಗೆ ಇಂಟೆನ್ಸಿಟಿ ಬಟನ್ ಇರತ್ತೆ. ಅಂದ್ರೆ ಲೋ ಮತ್ತೆ ಮೀಡಿಯಮ್ ಮತ್ತೆ ಹೈ 3 ಆಪ್ಷನ್ ಕೊಟ್ಟಿರ್ತಾರೆ ಅಲ್ಲಿ. ನಮ್ಮನೆಯವರು M1, M2, M3 ಮೂರನ್ನು ಸಹ ಟ್ರೈ ಮಾಡಿದ್ರು. ಇದರಿಂದ ಏನಂತಂದ್ರೆ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಏನಿರತ್ತಲ್ವ ಅದು ಇಂಪ್ರೂವ್ ಆಗತ್ತೆ. ಮತ್ತೆ ಪೇನ್ ಇದ್ರೆ ಕಾಲು ಅದೆಲ್ಲ ಸ್ವಲ್ಪ ಕಡಿಮೆ ಆಗತ್ತೆ. ಹಾಗೇನೆ ಇವಾಗ ನಾವು ತುಂಬಾ ಹೊತ್ತು ನಿಂತ್ಕೊಂಡಿರ್ತೀವಿ, ಓಡಾಡ್ಕೊಂಡಿರ್ತೀವಿ, ಅವಾಗ ಒಂಥರ ರೆಸ್ಟ್ಲೆಸ್ ಅನ್ನಿಸ್ತಾ ಇರತ್ತೆ ಕಾಲು, ಅದು ಸಹ ಕಡಿಮೆ ಮಾಡತ್ತೆ. ಮತ್ತೆ ವೆರಿಕೋಸ್ ಪೇನ್ಸ್ ಇರತ್ತೆ ನೋಡಿ, ಅವ್ರಿಗಂತೂ ತುಂಬಾನೇ ಹೆಲ್ಪ್ಫುಲ್ ಅಂತ ಹೇಳ್ಬೋದು. ಮತ್ತೆ ಕೆಲವ್ರಿಗೆ ಕಾಲು ಹಂಗಂಗೆ ಊತ ಬರ್ತಾ ಇರತ್ತೆ, ತುಂಬಾ ಹೊತ್ತು ನಿಂತ್ಕೊಳಕ್ ಆಗಲ್ಲ. ಸೊ ಅಂತವ್ರು ಸಹ ಇದನ್ನ ಟ್ರೈ ಮಾಡ್ಬೋದು ಅಂತಾನೆ ಹೇಳ್ತೀನಿ. ಇನ್ನ ನಮ್ಮನೆಯವರಂತೂ ಈ ಮಸಾಜರ್ನ ಹಾಕೊಂಡು ಗ್ರೀನ್ ಟೀ ಕುಡ್ಕೊಂಡು ತುಂಬಾನೇ ಎಂಜಾಯ್ ಮಾಡಿದ್ರು. ಇದನ್ನ ಸುಮಾರು ಒಂದು 20 ಮಿನಿಟ್ಸ್ ಆದ್ರೂ ನಾವು ಹಾಕೊಬೇಕಾಗತ್ತೆ. ಅವಾಗ ಇದರ ರಿಸಲ್ಟ್ ನಮ್ಗೆ ಚೆನ್ನಾಗಿ ಗೊತ್ತಾಗತ್ತೆ. ಇನ್ನ ಈ ಪ್ರಾಡಕ್ಟ್ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಒಂದ್ಸತಿ ಚೆಕ್ ಮಾಡಿ ನೋಡಿ. ಪಾವನಿಗೆ ಎತ್ನಿಕ್ ಡೇ ಇದೆ ಅಂತ ಹೇಳದ್ನಲ್ವಾ, ಸೊ ಅವಳು ರೆಡಿ ಆಗ್ತಿದ್ಲು. ಹೆಂಗ್ ರೆಡಿ ಆಗಿದ್ದಾಳೆ ನೋಡೋಣ ಅಂತ ಹೇಳಿ ಮೇಲ್ ಬಂದೆ. ಆಕ್ಚುಲಿ ಅವಳು ಫಸ್ಟ್ ಕ್ರಾಪ್ ಟಾಪು ಇಲ್ಲ ಅಂತಂದ್ರೆ ಲಂಗ ದಾವಣಿ ಹಾಕೊಂಡು ಹೋಗ್ಬೇಕು ಅಂತ ಹೇಳಿ ಪ್ಲಾನ್ ಮಾಡಿದ್ಲು. ಪಾಪ ಅವಳು ಸೆಲೆಕ್ಟ್ ಮಾಡ್ಕೊಂಡಿರೋ ಅಂತ ಲಂಗ ದಾವಣಿ ಬಂದು ಸ್ಲೀವ್ಲೆಸ್ ಇತ್ತು. ಸೊ ಅವ್ರ ಕಾಲೇಜಲ್ಲಿ ಸ್ಲೀವ್ಲೆಸ್ ಬೇಡ ಅಂತ ಹೇಳ್ಬಿಟ್ಟಿದ್ರಂತೆ. ಆಮೇಲೆ ಏನೋ ಅವ್ರ ಫ್ರೆಂಡ್ಸ್ ಏನೋ ಮಾತಾಡ್ಕೊಂಡು ಅವರು ಎಲ್ಲ ಸೀರೆ ಉಟ್ಕೊಂಡ್ ಬರ್ತೀವಿ, ನೀನು ಸೀರೆ ಉಟ್ಕೊಂಡ್ ಬಾ ಅಂತ ಹಿಂದಿನ ದಿನ ಹೇಳಿದ್ದಾರೆ. ಸಡನ್ ಆಗಿ ಹೇಳಿದ್ರೆ ನನ್ಗೆ ಅವ್ರಿಗೆ ಬೇಕಾಗಿರೋ
ಇರೋಂಥದ್ದನ್ನೆಲ್ಲ ಹೊಂದಿಸೋದು ಸ್ವಲ್ಪ ಕಷ್ಟನೇ ಆಗುತ್ತೆ. ಆದ್ರೂ ಅವ್ರ ಹತ್ರ ಇದ್ದಿದ್ದು ಯಾವುದೋ ಒಂದು ಬ್ಲೌಸ್ಗೆ ನನ್ನ ಸೀರೆನ ಮ್ಯಾಚ್ ಮಾಡಿ, ಅಂದ್ರೆ ನಿಜವಾಗ್ಲೂ ಇದು ನನ್ನ ಸೆಲೆಕ್ಷನ್ ಅಲ್ವೇ ಅಲ್ಲ, ಹನಿ ಮತ್ತೆ ಪಾವನಿ ಇಬ್ರು ಸೇರ್ಕೊಂಡು ಅವರೇನೆ ಈ ಸೀರೆಗೆ ಈ ಬ್ಲೌಸ್ ಮ್ಯಾಚ್ ಆಗುತ್ತೆ ಮತ್ತೆ ಸಿಲ್ವರ್ ಜ್ಯುವೆಲ್ರಿ ಹಾಕೊಂಡು ಹೋಗು ಅಂತ ಹೇಳಿ ಎಲ್ಲ ಹನಿನೇ ಅವಳಿಗೆ ಸಜೆಸ್ಟ್ ಮಾಡಿ ಅವಳೇ ಆಕ್ಚುಲಿ ಸೀರೆನೂ ಉಡ್ಸಿದ್ದು. ನನಗೆ ನಿಜವಾಗ್ಲೂ ಶಾಕ್ ಆಯ್ತು, ಹನಿ ಸೀರೆ ಉಡ್ಸಿದಾಳೆ ಅಂತ ಅಂದ್ಬಿಟ್ಟು. ಬಟ್ ಈಗ ನನಗೆ ಹನಿ ಹಾಸ್ಟೆಲ್ಗೆ ಹೋಗಿರೋದಕ್ಕೆ ಒಂದು ಹೆಲ್ಪ್ಫುಲ್ ಏನಾಯ್ತು ಅಂದ್ರೆ ಅಲ್ಲಿ ಕಂಪಲ್ಸರಿಯಾಗಿ ವಾರದಲ್ಲಿ 2 ದಿನ ಸೀರೆ ಉಟ್ಕೊಂಡು ಹೋಗ್ಬೇಕು ಹನಿ. ಹಂಗಾಗಿ ಅವಳು ಸ್ವಲ್ಪ ಸೀರೆ ಉಟ್ಕೊಳ್ಳೋದನ್ನ ಚೆನ್ನಾಗಿ ಕಲ್ತಿದ್ದಾಳೆ. ಇವಾಗ ಅವಳು ಉಟ್ಕೊಳ್ಳೋದಲ್ದಿರ ಪಾವನಿಗೂ ಸಹ ಅವಳೇ ಉಡ್ಸಿದಾಳೆ. ನನಗೆ ಅವತ್ತಿನ ದಿನ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇದು ಬಂದು ನೆಕ್ಸ್ಟ್ ಡೇ. ಅವತ್ತು ಬೆಳಿಗ್ಗೆನೆ ಮಕ್ಕಳಿಗಿಬ್ಬರಿಗೂ ಡ್ಯಾನ್ಸ್ ಕ್ಲಾಸ್ ಇತ್ತು. ಸರಿ, ಯೂಶಲಿ ಡ್ಯಾನ್ಸ್ ಕ್ಲಾಸ್ ಇದ್ರೆ ಇವ್ರು ಏನು ಮಾಡ್ತಾರೆ ಅಂದರೆ ಸ್ವಲ್ಪ ಲೈಟ್ ಫುಡ್ಡನ್ನು ಇಷ್ಟಪಡ್ತಾರೆ, ಅಂದರೆ ಹೆವಿಯಾಗಿ ತಿನ್ನೋದಕ್ಕೆ ಹೋಗಲ್ಲ. ಅಂದರೆ ಅವ್ರಿಗೆ ಡ್ಯಾನ್ಸ್ ಆಡೋದಕ್ಕಾಗಲ್ವಂತೆ, ಸ್ವಲ್ಪ ಜಾಸ್ತಿ ಆಗಿರೋವಂಥ ಊಟ ತಿನ್ಬಿಟ್ಟು ಹೋದರೆ. ಮತ್ತು ನಾನ್ ವೆಜ್ ಅಂತೂ ಅವರು ತಿನ್ನಕ್ಕೆ ಹೋಗೋದೇ ಇಲ್ಲ ಡ್ಯಾನ್ಸ್ ಕ್ಲಾಸ್ಗೆ ಹೋಗಬೇಕು ಅನ್ನೋಂಗಿದ್ರೆ ಅವರು. ನಾನು ಆಯಿತು ಅಂತ ಹೇಳಿಬಿಟ್ಟು ಲೈಟಾಗಿ ಏನಾದರೂ ಶಾವ್ಗೆನೋ ಇಲ್ಲ ಉಪ್ಪಿಟ್ಟು ಟೈಪ್ ಏನಾದರೂ ಮಾಡ್ಕೊಡೋಣ ಅನ್ಕೊಂಡಿದ್ದೆ. ಅವರು ಇಲ್ಲಮ್ಮ ನಮಗೆ ಜಸ್ಟ್ 1 hour ಕ್ಲಾಸ್ ಇದೆ, ಅದು ತಿನ್ಬಿಟ್ಟು ಹೋದ್ರೆ ಮತ್ತೆ ಬಂದು ನಮಗೆ ಅಂದ್ರೆ ಅವ್ರ ಪಪ್ಪ ಆಕ್ಚುಲಿ ಚಿಕನ್ನು ಮತ್ತೆ ಫಿಶ್ ಎಲ್ಲ ತಂದಿಟ್ಟಿದ್ರು ಬೆಳಗ್ಗೆನೆ. ಇನ್ನು ಅದನ್ನ ತಿನ್ನೋದಕ್ಕಾಗಲ್ಲ ನಮಗೆ, ಬೇಡ ಫ್ರೂಟ್ಸ್ನ ತಿನ್ಬಿಟ್ಟು ಹೋಗ್ತೀವಿ, ನಾವು ಬರೋ ಅಷ್ಟೊತ್ತಿಗೆ ನೀನು ಟಿಫನ್ ಮಾಡಿಡಮ್ಮ ಆಮೇಲೆ ಬಂದು ತಿಂತೀವಿ ಅಂತ ಹೇಳಿದ್ರು. ಸರಿ ಅಂತ ಅಂದ್ಬಿಟ್ಟು ನನಗೆ ಒಂದು ಮಿನಿ ವ್ಲಾಗ್ ಎಡಿಟ್ ಮಾಡ್ಕೊಬೇಕಿತ್ತು, ಅದನ್ನ ಮಾಡ್ಕೊಂಡು ಕೂತಿದ್ದೆ. ಇನ್ನ ಹೆಂಗೂ ಇವರು ಟಿಫನ್ ಬೇಡ ಅಂದ್ರಲ್ವಾ, ನಾನು ಒಬ್ಳೇನೆ. ನಮ್ಮನೆಯವರು ಬೆಳಿಗ್ಗೆನೆ ನಾನ್ ವೆಜ್ ಎಲ್ಲ ತಂದು ಕೊಟ್ಬಿಟ್ಟು ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಹೊರಗಡೆ ಹೋಗಿದ್ರು. ಇನ್ನು ನಮ್ಮ ಮಾವನು ಇರ್ಲಿಲ್ಲ, ಅವರು ಊರಿಗೆ ಹೋಗಿದ್ದಾರೆ. ಸೊ ಹಂಗಾಗಿ ಇನ್ನು ನನ್ಗೊಬ್ಳಿಗೆ ಅಂತ ಅಂದ್ಬಿಟ್ಟು ನಾನು ಫ್ರೂಟ್ಸ್ ಏನಾದ್ರು ಒಂದ್ ಸ್ವಲ್ಪ ತಿನ್ಕೊಳ್ಳೋಣ, ಆಮೇಲೆ ಒಟ್ಟಿಗೆ ಮಕ್ಕಳು ಬಂದ್ಮೇಲೆ ಅವ್ರ ಜೊತೆ ಕೂತ್ಕೊಂಡು ನಾನು ಟಿಫನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಫಸ್ಟು ಚಪಾತಿ ಹಿಟ್ಟು ಖಾಲಿ ಆಗೋಗ್ಬಿಟ್ಟಿತ್ತು. ಸರಿ ಅದನ್ನ ಕಲಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕಲಿಸ್ಕೊತಾ ಇದ್ದೀನಿ. ನಾನು ಯಾವಾಗಲೂ ಅಷ್ಟೇ ಒಂದು ಅರ್ಧ ಗಂಟೆ ಮುಂಚೆನೆ ಚಪಾತಿ ಏನಾದರೂ ಮಾಡಬೇಕು ಅಂತಂದರೆ ಕಲಸಿಟ್ಬಿಡ್ತೀನಿ. ಅಂದರೆ ಅದು ಸ್ವಲ್ಪ ಸಾಫ್ಟ್ ಆಗಿ ಬರುತ್ತೆ ಚಪಾತಿ ಅಲ್ವಾ. ಅಂದರೆ ಯೂಶ್ವಲಿ ಎಲ್ಲರೂ ಹಂಗೆ ಮಾಡ್ತಾರೆ ಅನ್ಕೋತೀನಿ, ನಾನು ಅದನ್ನೇ ಮಾಡ್ತೀನಿ. ಇನ್ನು ಇವತ್ತು ಚಿಕನ್ ಜೊತೆಗೆ ಹಂಗೆ ಫಿಶ್ಶು ಸಹ ತರಿಸಿದೆ. ಸೊ ಅದರಲ್ಲಿ ಒಂದು ಸ್ವಲ್ಪ ಫಿಶ್ ಕರಿ ಮಾಡಿಬಿಟ್ಟು ಮತ್ತೆ ಫಿಶ್ ಫ್ರೈ ಮಾಡೋಣ ಅಂತ ಹೇಳಿ ಅನ್ಕೊಂಡಿದ್ದೀನಿ. ಫಿಶ್ ಫ್ರೈ ಮಾಡೋದಕ್ಕೆ ನಾನು 1-2 ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗೆ 1-2 ಸ್ಪೂನು ಅಚ್ಕಾರದ ಪುಡಿ, ಹಾಗೆ ಒಂದು ಸ್ವಲ್ಪ ಅರಿಶಿನ ಪುಡಿ, 2 ಸ್ಪೂನ್ ಅಷ್ಟು ಧನಿಯಾ ಪುಡಿ, ಹಾಗೇನೆ ಒಂದು ಸ್ವಲ್ಪ ಗರಂ ಮಸಾಲ ಮತ್ತೆ ಸ್ವಲ್ಪ ಕಸ್ತೂರಿ ಮೆಥಿ ಇರುತ್ತಲ್ವ, ನಾನು ಅದನ್ನು ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀನಿ, ಅದನ್ನ ಹಾಕಿದ್ದೀನಿ. ಮತ್ತೆ ಇದಕ್ಕೆ ನಿಂಬೆಹಣ್ಣನ್ನ ಹಾಕಿದ್ದೀನಿ. ಸಾರಿ, ಅದು ಕ್ಲಿಪ್ಪಿಂಗ್ ಹೆಂಗೆ ಮಿಸ್ ಆಯ್ತು ಅಂತ ಗೊತ್ತಿಲ್ಲ. ಸೊ ಅದು ಒಂದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು, ಅದನ್ನು ಮಿಸ್ ಮಾಡ್ಬಿಟ್ಟಿದ್ದೀನಿ ಹೇಳೋದು. ಇಷ್ಟನ್ನು ಹಾಕಿ ಅದನ್ನ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನನಗೆ ಮಿಕ್ಸ್ ಮಾಡ್ಕೊಳ್ಳುವಾಗ ಅದು ಗಟ್ಟಿ ಅಂತ ಅನ್ನಿಸ್ತು, ಅಂದ್ರೆ ಮಸಾಲೆ ಇನ್ನೂ ಸ್ವಲ್ಪ ತೆಳ್ಳಗಿರ್ಬೇಕು ಅಂತ ಹೇಳಿ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಇದನ್ನ ಮಿಕ್ಸ್ ಮಾಡ್ಕೊಂಡೆ. ಮತ್ತೆ ನಾನು ಇದಕ್ಕೆ ನೀರು ಹಾಕೋ ಬದಲು ಸ್ವಲ್ಪ ಹುಣಸೆ ರಸ ಹಾಕಿದ್ರು ಚೆನ್ನಾಗಿರೋದು, ಹುಳಿ ಹುಳಿಯಾಗಿ. ಅಂದ್ರೆ ಮೀನ್ಗೆ ನಾವು ಎಷ್ಟು ಹುಳಿ ಹಾಕಿದ್ರು ಚೆನ್ನಾಗೇ ಇರುತ್ತೆ. ಆದ್ರೆ ನಾನು ಹುಣಸೆ ಹಣ್ಣನ್ನ ನೆನೆಸೋದು ಮರ್ತೋಗ್ಬಿಟ್ಟಿದೆ. ಬಟ್ ಒಂದು ಫುಲ್ಲು ನಿಂಬೆಹಣ್ಣು ಹಾಕಿದ್ದೆ, ಹಂಗಾಗಿ ಸಾಕಾಗತ್ತೆ ಬಿಡು ಅನ್ಕೊಂಡು. ಆಮೇಲೆ ಇವಾಗ ನಾನೇನು ಮೀನೆಲ್ಲ ತರಿಸಿದ್ನಲ್ವಾ ಅದಕ್ಕೆಲ್ಲ ನೀಟಾಗಿ ಇದನ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಅಂದ್ರೆ ಇದನ್ನ 1 hour ಆದ್ರೂ ನಾನು ಹಂಗೆ ಬಿಡ್ತೀನಿ. ಆಮೇಲೆ ಇದನ್ನ ಫ್ರೈ ಮಾಡ್ಕೊಳ್ಳೋಣ. ಅಷ್ಟೊತ್ತಿಗೆ ನಾನು ಚಿಕನ್ ಗ್ರೇವಿ ಮಾಡ್ಕೊಬೇಕಲ್ವಾ, ಅದನ್ನ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಸರಿ ಹೋಗುತ್ತೆ ಅಂತ ಹೇಳಿ ಫಸ್ಟ್ ನಾನು ಇದನ್ನ ಮಾಡ್ಕೊತಾ ಇದ್ದೀನಿ. ಇನ್ನೊಂದು ಏನಂತಂದ್ರೆ ನಮ್ಮ ಮನೇಲಿ ಮೀನ್ ಅಂದ್ರೆ ಫಿಶ್ ತಗೊಂಡ್ ಬಂದ್ರೆ ಮಕ್ಕಳು ಸಾರಾಗ್ಲಿ ಇಲ್ಲ ನಾನೇನಾದ್ರೂ ಗ್ರೇವಿ ತರ ಮಾಡಿದ್ರೆ ತಿನ್ನೋದಿಲ್ಲ. ಅವ್ರಿಗೆ ಇದೇ ರೀತಿ ಮಾಡ್ಕೊಡ್ಬೇಕಾಗತ್ತೆ. ಹಂಗಾಗಿ ಇವತ್ತು ನಾನೇನ್ ಮಾಡ್ದೆ ಅಂತಂದ್ರೆ, ನನಗೆ ಗ್ರೇವಿ ಮತ್ತೆ ಅಂದ್ರೆ ಮೀನಿನ ಸಾರು ತುಂಬಾನೇ ಇಷ್ಟ ಆಗತ್ತೆ ನನ್ಗೆ. ನಮ್ಮ ಮನೇಲಿ ಯಾರು ತಿನ್ನೋದಿಲ್ಲ. ಸೊ ನನ್ಗೆ ಅಂದ್ಬಿಟ್ಟು ಒಂದ್ 4-5 ಪೀಸ್ ತಗೊಂಡು, ಅಂದ್ರೆ ಈ ಫಿಶ್ ಏನ್ ಕಟ್ ಮಾಡಿಸ್ಕೊ ಬಂದಿದ್ರಲ್ವಾ, ಇದ್ರಲ್ಲಿ ಒಂದ್ 4-5 ಎತ್ಕೊಂಡು ನಾನು ಸಪ್ರೇಟ್ ಆಗಿ ಗ್ರೇವಿ ತರ ಮಾಡ್ಕೊಳ್ಳೋಣ ಅನ್ಕೊಂಡು
ಉಳ್ದಿದ್ದಕ್ಕೆಲ್ಲ ನಾನು ಈ ರೀತಿ ಮಾಡಿ ಇಡ್ತಾ ಇದ್ದೀನಿ. ಸೊ ಮಕ್ಕಳು ಬರೋ ಅಷ್ಟೊತ್ತಿಗೆ ಸರಿ ಹೋಗುತ್ತೆ, ನೀಟಾಗಿ ಉಪ್ಪು ಖಾರ ಹಿಡ್ದಿರತ್ತೆ. ಆಮೇಲೆ ಅವ್ರಿಗೆ ನಾನು ಫ್ರೈ ಮಾಡ್ಕೊಡ್ಬೋದು. ಇನ್ನ ನಾನು ಮ್ಯಾರಿನೇಟ್ ಎಲ್ಲ ಮಾಡಿಟ್ಬಿಟ್ಟು ಚಿಕನ್ ಗ್ರೇವಿ ಮತ್ತೆ ಅದೇ ಮೀನ್ ಸಾರು ಏನು ಅನ್ಕೊಂಡಿದ್ನಲ್ವಾ ಅದನ್ನ ಮಾಡ್ಬಿಡೋಣ ಅಂತ ಹೇಳಿ ಮಾಡ್ಕೊಂತಾ ಇದ್ದೆ. ಇನ್ನ ಮೀನ್ ಸಾರ್ಗೆ ನಾನು ಒಬ್ಳೆ ತಿನ್ನೋದು, ನಮ್ಮನೆಯವರು ಸಾರು ತಿನ್ನಲ್ಲ, ಆದ್ರೆ ಅದರಲ್ಲಿ ಇರುವಂತ ಮೀನನ್ನು ತಿಂತಾರೆ. ಹಂಗಾಗಿ ನಾನು ಫಸ್ಟ್ ಬರೀ ಒಂದು 3 ಪೀಸ್ ಎತ್ತಿ ಹಾಕೊಂಡ್ ಮಾಡ್ಕೊಳ್ಳೋಣ ಅನ್ಕೊಂಡೆ. ಆದ್ರೆ ಅದು ಸಾರು ಟೇಸ್ಟ್ ಬರೋದಿಲ್ಲ, ಮೀನ್ ಬಿದ್ರೇನೆ ಅಲ್ವಾ ಟೇಸ್ಟ್ ಚೆನ್ನಾಗಿರತ್ತೆ. ಹಂಗಾಗಿ ಹೆಂಗು ಅವರು ತಿಂತಾರಲ್ವಾ, ಸಾರು ತಿಂದೇ ಇದ್ರು ಆ ಮೀನ್ ತಿಂತಾರಲ್ವಾ ಅಂತ ಅಂದ್ಬಿಟ್ಟು ಒಂದು 5-6 ಪೀಸನ್ನೇ ಅದರಲ್ಲಿ ಹಾಕಿ ಮಾಡ್ಕೊಂಡೆ. ಸರಿ ಮಕ್ಕಳು ಬರೋ ಅಷ್ಟೊತ್ತಿಗೆ ಇನ್ನ ಇದು ಫಿಶ್ ನಾನೇನ್ ಮ್ಯಾರಿನೇಟ್ ಮಾಡಿಕ್ಕಿದ್ನಲ್ವಾ ಆಲ್ಮೋಸ್ಟ್ 1 ಅವರ್ ಆಗಿತ್ತು. ಸರಿ ಅದನ್ನ ಫ್ರೈ ಮಾಡ್ಬಿಡೋಣ ಅಂತ ಹೇಳಿ ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಬಿಟ್ಟು ಫಿಶ್ನೆಲ್ಲ ಹಾಕ್ತಿದ್ದೆ. ಅಷ್ಟೊತ್ತಿಗೆ ಬಂದೇ ಬಿಟ್ರು ಮಕ್ಕಳು. ಎಷ್ಟು ಬೇಗ ಟೈಮ್ ಹೋಗುತ್ತೆ ಅಂತ ಗೊತ್ತಾಗೋದೇ ಇಲ್ಲ. ಚಿಕನ್ ಸ್ವಲ್ಪನೇ ತರಿಸಿದೆ ನಾನು, ಬಿಕಾಸ್ ನಮಗೆ ನೈಟ್ ಬೇರೆ ಪ್ಲ್ಯಾನ್ ಇತ್ತು ಹೊರಗಡೆ ಹೋಗೋದು, ವೇಸ್ಟ್ ಆಗುತ್ತೆ ಅಂತ ಹೇಳಿ. ನೆಕ್ಸ್ಟ್ ಡೇ ಬಂದು ನಾವು ಸೋಮವಾರ ನಾನ್ ವೆಜ್ ತಿನ್ನೋದಿಲ್ಲ. ಮತ್ತು ನನಗೆ ಅದನ್ನು ಇಟ್ಟು ಕಾಯಿಸ್ಕೊಂಡು ತಿನ್ನೋದು ಸ್ವಲ್ಪ ಇಷ್ಟ ಆಗಲ್ಲ. ಹಾಗಾಗಿ ಅಂದರೆ ನೆಕ್ಸ್ಟ್ ಡೇನೇ ತಿನ್ನೋ ಹಂಗಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ, ಆದರೆ ಒಂದಿನ ಫುಲ್ಲು ಇಟ್ಟು ಮತ್ತೆ ಇನ್ನೊಂದು ದಿನಕ್ಕೆ ಕಾಯಿಸ್ಕೊಂಡು ತಿನ್ನೋದು ಏನಕ್ಕೆ ಅಂತ ಅಂದ್ಬಿಟ್ಟು ನಾನು ಚಿಕನ್ ಸ್ವಲ್ಪನೇ ತರಿಸಿದೆ. ಯಾಕಂದರೆ ಮಕ್ಕಳಿಗೆ ಇಬ್ಬರಿಗೆ ಮಾತ್ರ ಚಿಕನ್ನು, ನನಗೆ ನಮ್ಮ ಮನೆಯವ್ರಿಗೆ ಫಿಶ್ ತಿನ್ಕೋಬೋದು ಅಂತ ಹೇಳಿ. ಆಮೇಲೆ ನಾನು ಚಪಾತಿ ಏನು ಹಿಟ್ಟು ಕಲಸಿ ಇಟ್ಟಿದ್ನಲ್ವಾ, ಇಲ್ಲಿ ಒಬ್ಬರು ಚಪಾತಿ ಅಂದರೆ ಇನ್ನೊಬ್ರು ದೋಸೆ ಬೇಕು ಅಂತಂದ್ರು. ಸೊ ನಾನು ಯೂಶ್ವಲಿ ದೋಸೆ ಬ್ಯಾಟರ್ ಸ್ವಲ್ಪ ಫ್ರಿಜ್ಜಲ್ಲಿ ಮಾಡಿಟ್ಟೇ ಇರ್ತೀನಿ. ಹಾಗಾಗಿ ಪಾವನಿ ದೋಸೆ ಬೇಕಮ್ಮ ಅಂದು, ಆಯ್ತಮ್ಮ ಅಂತ ಅಂದ್ಬಿಟ್ಟು ಚಪಾತಿ ಮಾಡ್ಕೊಳ್ಳು, ಹನಿ ಚಪಾತಿ ಮಾಡ್ಕೊಂಡ್ಲು, ಪಾವನಿ ದೋಸೆ ಮಾಡ್ಕೊಂಡ್ಲು. ಸೊ ಫೈನಲ್ ಆಗಿ ಅಮ್ಮ ಮಕ್ಕಳು 3 ಜನ ಸೇರಿ ಹೆಂಗೋ ಇವತ್ತಿನ ಟಿಫನ್ಗೆ ಅಂದರೆ ಅವರು ಪಾಪ ಸ್ವಲ್ಪ ಬಂದು ಹೆಲ್ಪ್ ಮಾಡಿದ್ದಕ್ಕೆ ನಾನು ಅಂದರೆ ನಾನು ಅಂದ್ಕೊಂಡೆ ಅವ್ರು ಬರೋ ಅಷ್ಟೊತ್ತಿಗೆ ಮಾಡಿಕ್ಬಿಡೋಣ ಅಂದ್ಬಿಟ್ಟು ಸ್ವಲ್ಪ ಬೇಗನೆ ಬಂದುಬಿಟ್ರು. ಯೂಶ್ವಲಿ 1-2 ಅವರ್ಸ್ ಕ್ಲಾಸ್ ಇರುತ್ತೆ, ಇವತ್ತೇನೋ ಗೊತ್ತಿಲ್ಲ 1.5 ಅವರ್ಗೆಲ್ಲ ಅವ್ರು ಬಂದುಬಿಟ್ರು. ಹಾಗಾಗಿ ಇದಾಯಿತು. ಇಲ್ಲಾಂದರೆ ಅವ್ರು ಬರೋ ಅಷ್ಟೊತ್ತಿಗೆ ನಾನು ಮೇ ಬಿ ಚಪಾತಿ ಎಲ್ಲ ಮಾಡಿ ಇಟ್ಬಿಡ್ತಿದ್ದೆ. ಇನ್ನು ನಾವು ಟಿಫನ್ ಎಲ್ಲ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಸುಮಾರು 12 ಗಂಟೆ ಆಗೋಯ್ತು. ಆಮೇಲೆ ಅಷ್ಟೊತ್ತಿಗೆ ನಮ್ಮನೆಯವರು ಬಂದರು, ಅವ್ರಿಗೂ ಚಪಾತಿ ಎಲ್ಲ ಮಾಡಿಕೊಟ್ವಿ. ಊಟ ಎಲ್ಲ ಮಾಡಿಬಿಟ್ಟು ಒಂದು ಗೇಮ್ ಆಡೋಣ ಅಂತ ಹೇಳಿ ಕೂತ್ಕೊಂಡ್ವಿ. ಅಂದರೆ ಫಸ್ಟ್ ನಮ್ಮ ಮನೆಯವರು ಬರಲೇ ಇಲ್ಲ, ನಾನು ಆಡಲ್ಲ ಅಂದರು. ಹೆಂಗೋ ಅವರಿಬ್ಬರು ಮಕ್ಕಳು ಕನ್ವಿನ್ಸ್ ಮಾಡಿದ್ರು. ಅಂದರೆ ಈಗ ಸೀಕ್ರೆಟ್ ಸ್ಯಾಂಟಾ ಅಂತ ಹಾಡ್ತೀವಲ್ವಾ, ಆ ಥರದ್ದು ಹೊಸ ವರ್ಷಕ್ಕೆ ಏನಾದರೂ ಗಿಫ್ಟ್ಸ್ ತೊಗೋಬೇಕು. 4 ಜನನು 4 ಹೆಸರು ಬರೋದು, ನಮ್ಮ 4 ಹೆಸರುಗಳನ್ನ ಬರ್ಕೊಂಡು ಯಾರ್ಯಾರಿಗೆ ಯಾರ್ಯಾರ ಹೆಸರು ಬರುತ್ತೆ ಅವ್ರಿಗೆ ಗಿಫ್ಟ್ ತರಬೇಕು ಅಂತ ಹೇಳಿ. ಫಸ್ಟ್ ರೌಂಡ್ಗೆ ಏನಾಯ್ತು ಅಂತಂದ್ರೆ ಪಾವನಿಗೆ ಅವಳ ಹೆಸರೇ ಬಂದ್ಬಿಡ್ತು. ಸೊ ಮತ್ತೆ ಸೆಕೆಂಡ್ ರೌಂಡ್ ಹಾಕಿದ್ವಿ. ಈ ಸತಿ ಡಿಫ್ರೆಂಟ್ ಹೆಸರುಗಳು ಬಂತು. ಈಗಲೂ ನಮ್ಮ ಮನೆಯವರು ಇದು ಬೇಡ ಗೇಮು, ನೀವು 3 ಜನ ನನ್ನ ಹೆಸರು ಬರ್ಕೊಂಡ್ಬಿಟ್ಟು ನೀವು 3 ಜನ ನನಗೆ ಗಿಫ್ಟ್ ಕೊಡಿ ಅಂತ ಹೇಳಿ ಟೀಸ್ ಮಾಡ್ತಾ ಇದ್ರು ಅವ್ರ ಮಕ್ಕಳನ್ನ. ಅವರು ಪಪ್ಪ ಪ್ಲೀಸ್ ಪಪ್ಪ ಇವಾಗ ಗೇಮ್ ಆಡಿದ್ದೀರಾ, ನೀವು ಕೊಡ್ಲೇಬೇಕು ಅಂತ ಹೇಳಿ. ಮತ್ತೆ ಅವ್ರಿಗೆ ಇನ್ನೊಂದೇನಂದ್ರೆ ಅವ್ರ ಅಪ್ಪನ್ಗೆ ಅವ್ರ ಹೆಸರು ಬರ್ಕೊಡುದು. ಅವ್ರು ಅದೇ ಹೇಳ್ತಿದ್ದಾರೆ, ಅಪ್ಪ ದೇವ್ರೆ ಪ್ಲೀಸ್ ಪಪ್ಪನ್ಗೆ ಮಾತ್ರ ನಮ್ಮ ಹೆಸರು ಬರೋದು ಬೇಡ ಅಂತ ಅಂದ್ಬಿಟ್ಟು. ಯಾಕಂದ್ರೆ ನಮ್ಮನೆಯವ್ರಿಗೆ ಯೂಶ್ವಲಿ ಸ್ವಲ್ಪ ಗಿಫ್ಟ್ಸ್ ತಂದು ಕೊಡೋದು ಅವೆಲ್ಲ ಅಷ್ಟೊಂದು ಗೊತ್ತಾಗೋದಿಲ್ಲ. ಅವರು ಕಾಸು ಕೊಟ್ಬಿಡ್ತಾರೆ ಏನಾದರೂ ತಗೊಳ್ಳಿ ಅಂತ ಹೇಳಿ. ಹಾಗಾಗಿ ಇವ್ರಿಗೇನಂದ್ರೆ ಹೊಸ ವರ್ಷಕ್ಕೆ ನಮಗೆ ಒಂಥರ ಸ್ಪೆಷಲ್ ಗಿಫ್ಟ್ ಬೇಕು, ಪಪ್ಪಂಗೆ ನಮ್ಮ ಹೆಸರು ಬಂದ್ಬಿಟ್ರೆ ಸುಮ್ಮನೆ ಕಾಸು ಕೊಟ್ಬಿಡುತ್ತೆ ಪಪ್ಪ, ನಮಗೆ ಕಾಸು ಬೇಡ ಗಿಫ್ಟೇ ಬೇಕು ಅಂತ ಅವ್ರಿಗೆ ನನಗೆ ಬರಬೇಕು. ಇಬ್ಬರ ಹೆಸರಲ್ಲಿ ಅವ್ರು ಕೋರ್ಕೋತಾ ಇದ್ದಾರೆ ಅಮ್ಮನಿಗೆ ಬರಲಿ ಅಂತ ಹೇಳಿ. ಸೊ ಫೈನಲ್ ಆಗಿ 4 ಜನಕ್ಕೂ 4 ಹೆಸರುಗಳು ಬಂದಿದೆ. ಬಟ್ ಅದನ್ನ ರಿವೀಲ್ ಮಾಡಂಗಿಲ್ಲ ಅಲ್ವಾ. ಸೊ ಯಾರ್ಯಾರಿಗೆ ಯಾವ ಹೆಸರು ಬಂದಿದೆ ಇವನ್ ನಮಗೂ ಗೊತ್ತಾಗಿಲ್ಲ ಯಾರ್ಗೆ ಯಾರ ಹೆಸರು ಬಂದಿದೆ ಅಂತ ಹೇಳಿ. ಸೊ ನನಗೆ ಬಂದಿರೋದನ್ನ ನಾನು ಹೇಳ್ಬೋದು, ಬಟ್ ಈ ವ್ಲಾಗ್ ನನ್ನ ಮಕ್ಕಳು ನೋಡಿದ್ರೆ
ಅವ್ರಿಗೆ ಗೊತ್ತಾಗ್ಬಿಡತ್ತೆ. ಹಂಗಾಗಿ ನಾನು ರಿವೀಲ್ ಮಾಡ್ತಿಲ್ಲ. ಹೊಸ ವರ್ಷದ ದಿನಾನೇ ನಾನು ಗಿಫ್ಟ್ಸನ್ನ ತಗೊಂಡ್ ಬಂದು ಯಾರ್ಯಾರಿಗೆ ಯಾವ್ಯಾವ ಹೆಸರು ಬಂದಿತ್ತೆ ಅಂತ ಅದನ್ನು ಸಹ ನಾನು ಖಂಡಿತ ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ. ಇನ್ನ ಇವತ್ತಿಗೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮ್ಗೆ ಇಷ್ಟ ಆಗಿರತ್ತೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.